ಗುದ್ದಲಿನಾದೀತೆ ಮಲೆ ಕಣಿವೆ ಸಮದ ನೆಲ, ಮದ್ದು ತಡೆವುದೇ ಮುಪ್ಪು ಕಳ್ಳನ ಒಲ ಮೊರೆ. ಯುದ್ಧ ತಾಪದೆ ಶಾಂತಿ ಶೀತಲತೆ ಯುದಿಸೀತೆ, ಸಿದ್ಧವಿರು ಸೈರಣಗೆ ಮಂಕುತಿಮ್ಮ. ನನ್ನ ಹತ್ರ ಒಂದು ಒಳ್ಳೆ ಗುದ್ಲಿ ಇದೆ ಅಂತ ಹೇಳಿ ಒಂದು ದೊಡ್ಡ ಬೆಟ್ಟವನ್ನು ಅಥವಾ ಕಣಿವೆಯನ್ನು ನಾನು ಸಮಾನೆಲ್ಲ ಮಾಡೋಕ್ಕಾಗಲ್ಲ, ಆಗತ್ತಾ? ಸಾಧ್ಯ ಇಲ್ಲ. ಹಾಗೆ ನಮಗೆ ಹೇಳ್ತಾರೆ ಕಳ್ಳನಂತೆ ಬರೋ ಮುಪ್ಪು ಅಂತ ಹೇಳ್ತಾರೆ. ನೋಡ್ತಾ ನೋಡ್ತಾ ಗೊತ್ತೇ ಆಗಲ್ಲ, ವಯಸ್ಸಾಗ್ಬಿಡುತ್ತೆ. ಈ ವಯಸ್ಸಾಗೋದನ್ನು ಕೂಡ ಯಾವ್ದಾದ್ರು ಔಷಧಿಯಿಂದ ಸರಿ ಮಾಡ್ಕೊಳಕ್ಕಾಗತ್ತಾ? ಈಗೆಲ್ಲ ಬಂದಿರ್ಬೋದು, ಆದರೆ ಅದು ನ್ಯಾಚುರಲ್ ಅಲ್ಲ, ಸಾಧ್ಯ ಇಲ್ಲ. ಹಾಗೆ ಮೊನ್ನೆ ಯುದ್ಧ ನಡೀತಾ ಇತ್ತು. ಯುದ್ಧ ನಡಿಬೇಕಾದ್ರೆ ಒಂದಿಷ್ಟು ಸೂಡೋ ಶಾಂತಿ ದೂತರು ತುಂಬ ಶಾಂತಿ ಶಾಂತಿ ಅಂತ ಒಂದಿಷ್ಟು ಬಾಯಿ ಬಿಡ್ತಾ ಇದ್ರು, ಬಡಬಡಾಯಿಸ್ತಾ ಇದ್ರು ಪಾಪ. ಆದರೆ ನಿಜವಾಗ್ಲೂ ಯುದ್ಧ ಮಾಡಬೇಕಾದ್ರೆ ಶಸ್ತ್ರವನ್ನು ಕೆಳಗಿಟ್ಟು ಶಾಂತಿ ಬೇಕು ಅಂತ ಹೇಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಹಾಗೆ ಈ ಜೀವನದಲ್ಲಿ ಒಂದಿಷ್ಟು ವಿಷಯಗಳಾಗಲೇಬೇಕು, ಅದನ್ನು ಯಾರಿಂದಲೂ ತೊಡೆಯೋಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಬಂದಾಗ ಕಷ್ಟ ಅಂತ ಅನಿಸಿದಾಗ ನಾವು ನಿನ್ನೆ ನೋಡಿದ್ವಿ ಸೈರಣೆ, ಇವತ್ತು ಕೂಡ ಅದೇ ಹೇಳ್ತೀಯಾರೆ. ಅಂದರೆ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಇದೆಲ್ಲ ಅನುಭವಿಸೋದು ಮಾತ್ರ ನಿನ್ನ ಕೈಲಿ ಮಾಡೋಕ್ಕೆ ಸಾಧ್ಯ, ಅದು ಬಿಟ್ಟು ಬೇರೆ ಏನು ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಅದರಿಂದ ತಾಳ್ಮೆ ಮುಖ್ಯ. ಅದೇ ರೀತಿ ಅರ್ಜುನ ಯುದ್ಧ ಭೂಮಿನಲ್ಲಿ ಶಾಂತಿ ಕೇಳಿದ್ದಕ್ಕೆ ಬಯಸ್ಕೊಂಡ ಕೃಷ್ಣನ್ ಕೈ. ನಮಸ್ಕಾರಗಳು.